ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಮುಂದೆ ಇಡಿಯ ಹಿಟ್ ಲಿಸ್ಟ್ ನಲ್ಲಿ ಇರೋದು ಯಾರು ಬುಡಕ್ ಬರುತ್ತೆ ಅನ್ನೋ ಪ್ರಶ್ನೆ. ನಿಗಮದ ಹಣ ಲೋಕಸಭೆ ಚುನಾವಣೆಗೆ ಬಳಕೆ ಆಗಿರೋದನ್ನ ರಿಮಾಂಡ್ ಕಾಪಿಯಲ್ಲಿ ಇಡಿ ಅಧಿಕಾರಿಗಳೇ ಉಲ್ಲೇಖಿಸಿದ್ದಾರೆ. ಬಳ್ಳಾರಿ ಲೋಕಸಭಾ ಚುನಾವಣೆಗೆ 20 ಕೋಟಿಯನ್ನ ಬಳಕೆ ಮಾಡಲಾಗಿದೆ. ಹಣ ದುರುಪಯೋಗದ ಹಿಂದೆ ಮತ್ತಷ್ಟು ರಾಜಕೀಯ ನಾಯಕರ ಕೈವಾಡ ಕೂಡ ಇದೆ. ಸೊ ಇಡಿ ಇನ್ನೂ ಉಳಿದಂತೆ ಯಾವೆಲ್ಲ ನಾಯಕರ ಬುಡಕ್ಕೆ ತರತ್ತೆ ಅನ್ನೋದು ಪ್ರಶ್ನೆ. ದೊಡ್ಡ ನಾಯಕರಿಗೂ ಕೂಡ ನಡುಕ ಶುರುವಾಗಿದೆ. ಮುಂಚೆ SIT ತನಿಖೆ ಮಾಡಬೇಕಾದ್ರೆ ಹೇಗಿತ್ತಂದ್ರೆ ಇಲಿ ಹಾಗೂ ಹೆಗ್ಗಣದ ಬಾಲಕ್ಕೆ ಮೆಟ್ಟಿ ಅಥವಾ ಬಡ್ದು ಬಾಯಿ ಬಿಡು ಅಂತ ತನಿಖೆ ಸಾಕ್ತಾ ಇತ್ತು. ಅಂದ್ರೆ ಚಿಕ್ಕವರನ್ನ ಕೆಳಗಡೆ 2-3ನೇ ಹಂತದ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿ ಉತ್ತರ ಕೊಡು ಅಂತ ಟಾರ್ಚರ್ ಮಾಡ್ತಾ ಇದ್ರು. ಬಟ್ ಇಡಿ ಹಂಗೆ ಮಾಡ್ತಾ ಇಲ್ಲ, ತಿಮಿಂಗಿಲಗಳನ್ನೇ ಹಿಡಿತಾ ಇದೆ. ಸೊ ಮುಂದಿನ ತಿಮಿಂಗಿಲ ಇಡಿ ಬಲೆಗೆ ಸಿಕ್ಕಾಕೊಂಡು ಒದ್ದಾಡುವಂತಹ ರಾಜಕೀಯ ನಾಯಕ ಯಾರು? ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಇನ್ನೆಷ್ಟು ಮುಜುಗರವನ್ನು ತರುತ್ತೆ ಅನ್ನೋದು ಪ್ರಶ್ನೆ. ಇಡಿ ರಿಮಾಂಡ್ ಕಾಪಿಯ ಡೀಟೇಲ್ಸ್ ನೋಡ್ತಾ ಹೋಗೋದಾದ್ರೆ, ಸಚಿವರಾಗಿದ್ದ ನಾಗೇಂದ್ರರಿಂದ ವಾಲ್ಮೀಕಿ ನಿಗಮದ ಹಣ ದುರ್ಬಳಕೆ ಆಗಿದೆ, ಅಂದ್ರೆ ಪ್ರತಿ ಹಂತದಲ್ಲೂ ಸಚಿವರೇ ಕುಮ್ಮಕ್ಕನ್ ಕೊಟ್ಟಿದ್ದಾರೆ ಅನ್ನೋದು ರಿಮಾಂಡ್ ಕಾಪಿಯಲ್ಲಿ ಉಲ್ಲೇಖಿತ ಅಂಶ. ಚುನಾವಣೆ ಖರ್ಚಿಗೆ ಅಂತ ನಿಗಮದ ಹಣವನ್ನ ಡೈವರ್ಟ್ ಮಾಡಿದ್ರು, ಅಂದ್ರೆ ಖಜಾನೆಯಿಂದ ಲೂಟಿ ಹೊಡೆದಿದ್ರು ಅನ್ನೋದು ಮಾತಿನ ತಾತ್ಪರ್ಯ. ಬಳ್ಳಾರಿ ಲೋಕಸಭೆ ಚುನಾವಣೆಯಲ್ಲಿ ಮತದಾರರಿಗೆ 20.19 ಕೋಟಿಯಷ್ಟು ಹಣವನ್ನ ಹಂಚಿಕೆ ಮಾಡಿದ್ದಾರೆ. ಎಲೆಕ್ಷನ್ ಪರ್ಪಸ್ಗೆ ಟ್ಯಾಕ್ಸ್ ಪೇಯರ್ಸ್ ದುಡ್ಡನ್ನು ಬಳಸ್ಕೊಂಡಿದ್ದಾರೆ ಅಕ್ರಮವಾಗಿ ಪ್ರತಿ ಹಂತದಲ್ಲೂ ಕೂಡ ಅಂತ. ದಾಳಿ ವೇಳೆ ಲಭ್ಯವಾದಂತಹ ದಾಖಲೆ ಪತ್ರ, ಡಿಜಿಟಲ್ ಸಾಕ್ಷ್ಯದಲ್ಲಿ ಈ ವಿಚಾರ ಬಯಲಾಗಿದೆ. ಇನ್ನು ನಾಗೇಂದ್ರ ಅವರ ಆಪ್ತರ ವಿಚಾರಣೆ ವೇಳೆ ಕೂಡ ಹಣ ಹಂಚಿಕೆಯ ಮಾಹಿತಿ ಬಯಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ ಕೂಡ ಪ್ರಾಥಮಿಕವಾಗಿ ತನಿಖೆ ಮಾಡಿದಾಗ ಗೊತ್ತಾಗಿದೆ. ಸೊ ಇವ್ರದ್ದು ಗೆಸ್ಟ್ ಅಪಿಯರೆನ್ಸ್ ಅಲ್ಲ, ಪ್ರಮುಖ ಪಾತ್ರ, ಸೂತ್ರಧಾರಿ ಅನ್ನೋ ಅರ್ಥದಲ್ಲಿ ರಿಮಾಂಡ್ ಕಾಪಿಯಲ್ಲಿ ಇಡಿ ಅಧಿಕಾರಿಗಳು ಹೇಳಿದರು. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ಈಗ ನಾಗೇಂದ್ರ ಆಯಿತು, ಮುಂದಿನ ದೊಡ್ಡ ತಿಮಿಂಗಿಲ ಇಡಿ ಬಲೆಗೆ ಬೀಳೋದು ಯಾರು, ಯಾವ ರೀತಿಯಲ್ಲಿ ಅದು ಮತ್ತಷ್ಟು ಮುಜುಗರವನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ತರುತ್ತೆ ಅನ್ನೋದು ಕುತೂಹಲ. ಯಾಕಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಸೈನ್ ಇಲ್ಲದೆ ಅಥವಾ ಅವರದ್ದು ಗೋ ಅಹೆಡ್ ಇಲ್ಲದೆ ಇಷ್ಟು ದೊಡ್ಡ ಅಮೌಂಟ್ ಅಂತೂ ಟ್ರಾನ್ಸ್ಫರ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಯಾರ್ಯಾರು ಬುಡಕ್ಕೆ ಬರ್ಬೋದು ಅಂತ ಮಮತಾ, ಈಗಾಗಲೇ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂಥ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಭಾಳ ಸ್ಫೋಟಕವಾದ ಮಾಹಿತಿಗಳು ಹೊರಬೀಳ್ತಿರುವಂಥದ್ದು. ಅದರಲ್ಲಿ ಪ್ರಮುಖವಾದ ವಿಚಾರಣೆ ಅಂದರೆ ನಿಗಮದ ಹಣವನ್ನು ಅಕ್ರಮವಾಗಿ 20 ಕೋಟಿಯಷ್ಟು ಹಣ ಲೋಕಸಭೆ ಚುನಾವಣೆಗೆ ನಾಗೇಂದ್ರ ಅಂಡ್ ಟೀಮ್ ಬಳಸ್ಕೊಂಡಿದೆ ಅನ್ನುವಂಥ ವಿಚಾರ ಇಡಿ ಅಧಿಕಾರಿಗಳ ತನಿಖೆ ವೇಳೆ ಗೊತ್ತಾಗಿರುವಂಥದ್ದು. ಹಾಗಾಗಿ ಈ ಒಂದು ದೊಡ್ಡ ಮಟ್ಟದ ಹಣ ದುರ್ಬಳಕೆ ಮಾಡಲಿಕ್ಕೆ ಸರ್ಕಾರದ ಮಟ್ಟದಲ್ಲಿ ಏನಾದರೂ ನಡೆದಿದೆ ಆ ಪ್ಲಾನ್ ಅನ್ನುವಂಥದ್ದು ಕೂಡ ಬಹಳಷ್ಟು ಅನುಮಾನಗಳಿಗೆ ಕಾರಣವಾಗ್ತಾ ಇರುವಂಥದ್ದು. ಹಾಗಾಗಿ ಈಗಾಗಲೇ ಅಕ್ರಮದಲ್ಲಿ 2 ಶಾಸಕರು, ನಾಗೇಂದ್ರ ಮತ್ತೆ ನಿಗಮದ ಅಧ್ಯಕ್ಷರಾಗಿರುವಂಥ ದದ್ದಲ್ ಅವರ ಹೆಸರು ಬಹಳ ಮುನ್ನೆಲೆಗೆ ಬಂದಿದ್ದ ಕಾರಣಕ್ಕಾಗಿ ನಾಗೇಂದ್ರ ಅವರನ್ನು ಬಂಧನ ಮಾಡಿ ದದ್ದಲ್ ಅವರಿಗೆ ಈಗಾಗಲೇ ಹುಡುಕಾಟವನ್ನು ನಡೆಸಿದ್ದಾರೆ. ಹಾಗಾಗಿ ಈ ಒಂದು ತನಿಖೆ ಮತ್ತಷ್ಟು ತೀವ್ರಗೊಳಿಸಿದಂತೆ ಈ ಸರ್ಕಾರದಲ್ಲಿ ಮತ್ತಷ್ಟು ದೊಡ್ಡ ನಾಯಕರ ಕೈವಾಡದ ಬಗ್ಗೆ ಬೆಳಕಿಗೆ ಬರುವ ಸಾಧ್ಯತೆ ಇದೆ. ಒಂದು ವೇಳೆ ಈ ಒಂದು ಪ್ರಕರಣದಲ್ಲಿ ಕಾಂಗ್ರೆಸ್ ನಾಯಕರ ಮತ್ತಷ್ಟು ಹೆಸರುಗಳು ಬಂದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಒಂದು ಅಕ್ರಮದಿಂದ ದೊಡ್ಡ ಮಟ್ಟದ ಹಿನ್ನಡೆ ಮತ್ತೆ ಮುಜುಗರವನ್ನ ತಂದೊಡ್ಡುವ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಿರುವಂಥದ್ದು. ಮಮತಾ, ಧನ್ಯವಾದ ನಾಗೇಶ್. ಸಮೃದ್ಧ ಹುಲ್ಲುಗಾವಲು ಅಂತ ಮೇಯ್ದವರು ಈಗ ಕಕ್ಕುವಂತಹ ಸಮಯ ಬಂದಿದೆ. ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ಕಕ್ತಾರೆ ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇದೆ. ನಾಗೇಂದ್ರ ಅವರ ವಿಚಾರಣೆಯಲ್ಲಿ ಎಲ್ಲ ವಿಚಾರಗಳು ಬಯಲಾಗುತ್ತೆ.